ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಬೈಲಿ ತೋರಿಸ್ತೀನಿ ನಿನ್ನ. ಹಾಯ್ ಮಾಡು. ನಮ್ಮ ಹಾಯ್ ಫ್ರೆಂಡ್ಸ್ ಅನ್ನು. ಹಾಯ್ ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಎಲ್ಲರೂ. ಸೊ ಇವಾಗ ಊಟ ಮಾಡ್ತಾ ಇದ್ದೀನಿ. ಅಂದರೆ ಒಂದು 3:30 ಆಗಿರ್ಬೋದು. ಇಷ್ಟೊತ್ತವರೆಗೂ ಈ ಥರ ಅಡುಗೆ ಮಾಡಿ ಲಕ್ಷ್ಮಿ ಕೂಡ ಇಲ್ಲೇ ಕೂತಿದ್ದಾರೆ. ಇವಾಗ ಕೆಲಸ ಎಲ್ಲ ಮುಗೀತು, ಸಂಜೆ ಆಗಿದೆ, ರೆಡಿ ಆಗಿದ್ದೀನಿ. ಸೊ ಅಂಕಿತ ನೋಡಿ ಹೇಗೆ ರೆಡಿ ಆಗಿದ್ದಾಳೆ. ವೆಲ್ಕಮ್ ಬ್ಯಾಕ್ ನಿವೇದಿತಾಸ್ ವ್ಲಾಗ್. ಇನ್ನೊಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು. ದೇವರೆಲ್ಲ ನಿಮಗೆ ಒಳ್ಳೇದು ಮಾಡಲಿ ಫ್ರೆಂಡ್ಸ್. ಅಂದರೆ ಇವಾಗ ಅಂದರೆ ಒಂದು 6:30 ಎದ್ವಿ, ಇವಾಗ ಒಂದು 7 ಆಗಿರ್ಬೋದು. ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ. ಅಂದರೆ ನೈಟ್ ಮಲ್ಗೋದು ಲೇಟ್ ಆಯ್ತಲ್ಲ. ಸೊ ನಾನು ಎಷ್ಟೇ ಬೇಗ ಎದ್ದೋಳ್ಬೇಕು ಅಂತ ಅನ್ಕೊತೀನಿ, ಅದು ಆಗೋದೇ ಇಲ್ಲ. ಎಲ್ಲರ ಮನೇಲೂ ಹಂಗೆ ಅಂತ ಅನ್ಕೊತೀನಿ. ಅಂದರೆ ನೈಟ್ ಮಲ್ಕೊಳ್ಳೋದು ಲೇಟ್ ಆಗುತ್ತಲ್ವ. ಸೊ ಅದಕ್ಕೆ ನಾವು ನಮ್ಮ ಮನೇಲಿ ಹೇಗೆ ಪೂಜೆ ಮಾಡ್ತೀವಿ, ಹೇಗೆ ಕುಣಿಸಿದ್ದೀವಿ ಅಂತ ಅದೇ ನೈಟ್ ವ್ಲಾಗಲ್ಲಿ ನೋಡಿರ್ತೀರ. ಸೊ ಬನ್ನಿ ಈಗ ನಾನು ತೋರಿಸ್ತೀನಿ ನಾವು ಹೇಗೆ ಮಾಡಿದ್ದೀವಿ. ಪೂಜೆ ಎಲ್ಲ ಆದಮೇಲೆ ಅಮ್ಮ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿದರು, ಪುಳಿಯೋಗರೆ. ಅಂದರೆ ನಾನು ಅಂಕಿತ ಇಬ್ಬರು ಒಟ್ಟಿಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ವಿ. ಅಂದರೆ ಅಮ್ಮ ನಾವು ಯಾವಾಗಲೂ ವರಲಕ್ಷ್ಮಿ ಹಬ್ಬ ಟೈಮಲ್ಲೇ ಪುಳಿಯೋಗರೆ, ಮಾರ್ನಿಂಗ್ ಟೈಮ್ ಪುಳಿಯೋಗರೆ ಮಾಡ್ತಾರೆ ಅಮ್ಮ, ದೇವ್ರಿಗೆ ಇಷ್ಟ ಅಂತ. ಸೊ ತಿಂಡಿ ಎಲ್ಲ ತಿಂದ್ಕೊಂಡು ಅಮ್ಮಂಗೆ ಹೆಲ್ಪ್ ಕೂಡ ಮಾಡ್ತಾಯಿದ್ದೆ. ಅಂದರೆ ಒಬ್ಬರೇ ಮಾಡಬೇಕಂದ್ರೆ ಕಷ್ಟ ಅನಿಸುತ್ತಲ್ವ, ಅದಕ್ಕೆ ತರಕಾರಿ ಕಟ್ ಮಾಡೋದು ಎಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ದೆ. ಅಂದರೆ ಈಗ ನಮ್ಮ ಮನೇಲಿ ಎಲ್ಲ ಅಂದರೆ ನಾನು ಪಲ್ಯ ಮಾಡಿದ್ರೆ ಅಮ್ಮ ಸಾಂಬಾರು ಮಾಡ್ತಾರೆ, ಅಂಕಿತ ಬಜ್ಜಿ ಏನಾದರೂ ಸಣ್ಣದ ಪುಟ್ಟ ಏನಾದರೂ ಮಾಡ್ತಾ ಇರ್ತಾಳೆ. ಆ ಥರ ಮಾಡ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್. ನಮ್ಮಮ್ಮ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಸಾಂಬಾರು ಮಾಡ್ತವ್ರೆ. ಸೊ ರೆಸಿಪಿ ತೋರಿಸೋಣ ಅಂತ. ಹೇಳಮ್ಮ ಏನೇನು ತೊಗೊಂಡಿದ್ಯಾ? ಏನು ಸಾಂಬಾರು ಮಾಡ್ತಾಯಿದ್ಯಾ? ಒಬ್ಬಟ್ಟು ಸಾಂಬಾರು. ಅದಕ್ಕೆ ಇದಕ್ಕೆಲ್ಲ ಹಾಕ್ತಾರಾ? ಹಾಕ್ಬೋದು, ಚೆನ್ನಾಗಿರ್ತದೆ. ನುಗ್ಗೆಕಾಯಿ ಎಲ್ಲ ಚೆನ್ನಾಗಿರ್ತದೆ. ಇದೆಲ್ಲ ಸುಟ್ಕೊಂಡಿದ್ಯಾ? ಇದನ್ನೇನು ಮಾಡೋದು? ಒಗ್ಗರಣೆಗೆ ಹಾಕೋದು. ಇದನ್ನ ಸುಟ್ಬಿಟ್ಟು ಒಗ್ಗರಣೆ ಜಜ್ಜಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ಏನು ಹಾಕಿದ್ಯಾ? ಎಣ್ಣೆ ಹಾಕಿದ್ಯಾ ಕುಕ್ಕರಿಗೆ? ಆಮೇಲೆ ಸಾಸಿವೆ, ಕರಿಬೇವು ಸೊಪ್ಪು ಒಗ್ಗರಣೆಗೆ ಎಲ್ಲ ಕುಟ್ಬಿಟ್ಟು, ಅದೇ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಕುಟ್ಬಿಟ್ಟು ಒಗ್ಗರಣೆಗೆ ಹಾಕೊಳ್ಳೋದು. ಫ್ರೈ ಮಾಡು. ನೆಕ್ಸ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ 2, ಹಸಿಮೆಣಸಿನ್ಕಾಯಿ 2 ಚೆನ್ನಾಗಿ ಒಗ್ಗರಣೆ ಮಾಡ್ತೀವಿ. ಹಬ್ಬಕ್ಕೆ ಏನೇನು ತೊಗೊಂಡಿದ್ಯಾ? ಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ. ಈಗೇನು ಮಾಡ್ತಾ ಇದ್ದೀವಿ? ಚೆನ್ನಾಗಿರುತ್ತೆ ಟೇಸ್ಟ್. 2 ಸ್ಪೂನ್ ಸಾಂಬಾರು ಪೌಡರ್. ಯಾವುದು? ಬೇಳೆ ಸಾಂಬಾರು. ಚೆನ್ನಾಗಿ ಫ್ರೈ ಆಗಬೇಕಿದು. ತರಕಾರಿಗಳೆಲ್ಲ ಅಂದರೆ ತರಕಾರಿ ಅಂದರೆ ನುಗ್ಗೆಕಾಯಿ, ದಪ್ಪಮೆಣಸಿನ್ಕಾಯಿ, ಆಲೂಗೆಡ್ಡೆ ಅಷ್ಟೇ. ರುಬ್ಬಿಟ್ಕೊಂಡಿರೋ ಕಾಯಿ ಹಾಕ್ಬೇಕು. ಬೇಯಿಸ್ಕೊಂಡಿರೋದು ಒಬ್ಬಿಟ್ಟಿಗೆ ಕಟ್ಟು ಅದನ್ನು ಹಾಕ್ಬೇಕು. ಟೇಸ್ಟ್ ಇರ್ತದೆ ಚೆನ್ನಾಗಿ. ಫುಲ್ ಹಾಕೋತೀಯಾ? ಬೇಕಾದರೆ ಸ್ವಲ್ಪ ಬೆಲ್ಲ ಹಾಕೋಬೋದು. ಬೆಲ್ಲ ಹಾಕಿದ್ರೆ ತುಂಬಾ ಟೇಸ್ಟ್ ಇರ್ತದೆ. ಫ್ರೆಂಡ್ಸ್ ಇಲ್ಲಿ ನೋಡಿ ನಮ್ಮ ಅಡುಗೆ ಮನೆ ಎಷ್ಟು ಚೆನ್ನಾಗಾಗಿದೆ. ಹಬ್ಬದ ದಿನ ಗೊತ್ತಿರುತ್ತಲ್ಲ ಎಷ್ಟೆಲ್ಲ ಮೆಸ್ಸಿ ಆಗ್ಬಿಟ್ಟೈತೆ ಎಲ್ಲ. ಅಡುಗೆ ಆದ್ಮೇಲೆ ಜೋಡಿಸ್ಕೊ. ಈಗ ಏನಾಗ್ತಾ ಇದೆಯಾ? ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಬೇಕಾದರೆ ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡ್ರೆ ಖಾರಕ್ಕೆ ತುಂಬ ಟೇಸ್ಟ್. ಉಪ್ಪು ಹಾಕ್ತಾ ಇದೆಯಾ? 1-2 ಕುದಿ ಬೆಂದಮೇಲೆ ಸಾಂಬಾರು ರೆಡಿ.
ಫ್ರೆಂಡ್ಸ್, ಈ ಥರ ಒಂದು ಸ್ವಲ್ಪ ಕುದಿ ಬಂದಮೇಲೆ ಸಾಂಬಾರು ರೆಡಿ ಆಗುತ್ತೆ. ಸೊ ಇದೆಲ್ಲ ನೊರೆ ಥರ ಇದೆಯಲ್ಲ, ಅದೆಲ್ಲ ಹೋಗಬೇಕು. ಅಲ್ಲಿವರೆಗೂ ಕುದಿಸಿದ್ರೆ ಚೆನ್ನಾಗಿರುತ್ತೆ ಸಾಂಬಾರು. ಅಂಕಿತ ಎಷ್ಟೊತ್ತು ಮಾಡ್ತಾಯಿದ್ಯಾ ಕಾಯಿ ತುರಿಯೋಕ್ಕೆ? ತಿನ್ನಕ್ಕೆ ಮಾತ್ರ ಆಯ್ತದ? ಒಬ್ಬಿಟ್ಟು ಇಷ್ಟ ತಾನೇ ನಿಮಗೆ? ಮತ್ತೆ ತುರಿ ಬೇಗ ಸರಿ ಆಚೆ ಹುಡುಗಿ ಬೈಲಿ ತೋರಿಸ್ತೀನಿ ನಿನ್ನ. ಹಾಯ್ ಮಾಡು. ನಮ್ಮ ಹಾಯ್ ಫ್ರೆಂಡ್ಸ್ ಅನ್ನು. ಎಲ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಎಲ್ರು ಎಲ್ರು ಹೇಳು. ಎಲ್ರು ಸಬ್ಸ್ಕ್ರೈಬ್ ಮಾಡಿ. ಏಯ್ ಬೇಗ ತುರಿ. ನನ್ನ ಕೈ ಏಟಾಗಿರೋದಕ್ಕೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಇವಳು ಒಂದು ಅರ್ಧ ಗಂಟೆಯಿಂದ ತುರಿತಾನವಳಿ ತುಡಿಯೋಕ್ಕೆ. ಇನ್ನು ಮುಗೀತಲ್ವ? ಇನ್ನೆಲ್ಲ ಇದೊಂದು ತುರಿದ್ರೆ ಮುಗೀತು ಫ್ರೆಂಡ್ಸ್. ನೋಡಿ ಇವಾಗೆಲ್ಲ ಕಸ ಎಲ್ಲ ಗುಡಿಸಿದ್ರೆ ಕ್ಲೀನ್ ಆಯಿತು. ಲಕ್ಷ್ಮಿ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಅಂಕಿತ ಕಾಯೆಲ್ಲ ತುರ್ಕೊಟ್ಲು. ಅಮ್ಮ ಒಬ್ಬಟ್ಟು ಮಾಡೋಕ್ಕೆ ರೆಡಿ ಮಾಡಿಕೊಂಡ್ರು. ಸೊ ಒಬ್ಬಟ್ಟು ಮಾಡ್ತಾಯಿದ್ರು. ಸೊ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ಒಬ್ಬಟ್ಟು? ನನಗೂ ಅಂದರೆ ತುಂಬಾ ಇಷ್ಟ. ಅಂದರೆ ಹಬ್ಬದ ಟೈಮಲ್ಲೆಲ್ಲ ಮಾಡೋದಂದ್ರೆ ನನಗೂ ತುಂಬಾ ಇಷ್ಟ. ಸೊ ನನಗೆ ತುಂಬ ಏನು ಮಾಡೋಕ್ಕೆ ಬರಲ್ಲ, ಒಂದು ಸ್ವಲ್ಪ ಮಾಡೋಕ್ಕೆ ಬರುತ್ತೆ. ಅವ್ರ ಅಮ್ಮನೇ ಎಲ್ಲ ತಟ್ತಾಯಿದ್ರು. ಸೊ ಎಲ್ಲ ಆದಮೇಲೆ ಊಟ ಕೂತ್ಕೊಂಡು ಫ್ರೆಂಡ್ಸ್ ಇವಾಗೆಲ್ಲ ಕೆಲಸ ಎಲ್ಲ ಮುಗೀತು. ಸೊ ಇವಾಗ ಊಟ ಮಾಡ್ತಾಯಿದ್ದೀನಿ. ಅಂದರೆ ಒಂದು 3:30 ಆಗಿರ್ಬೋದು. ಇಷ್ಟೊತ್ತವರೆಗೂ ಈ ಥರ ಅಡುಗೆ ಮಾಡೋದೆಲ್ಲ ಟೈಮ್ ಆಯಿತು. ಸೊ ನಾವು ಇವತ್ತು ಉಪ್ಪಿಟ್ಟು ಮಾಡಿದ್ವಿ, ಮತ್ತು ಬೀನ್ಸ್ ಪಲ್ಯ, ಮತ್ತು ಬಜ್ಜಿ, ಮತ್ತು ಬೆಂಕಿ ಪುಳಿಯೋಗರೆ, ಮತ್ತು ಅನ್ನ ಸಾಂಬಾರು, ಮತ್ತು ಜಾಮೂನು ಇಷ್ಟು ಮಾಡಿದ್ದು. ಅಂದರೆ ಎಲ್ಲ ನೈಟೇ ಮಾಡಿರೋದು. ಇಷ್ಟು ಮಾಡೋಕ್ಕೆ 3:30 ಆಯಿತು. ಅನಿಸೋದಂತೂ ಸುಸ್ತಾಗ್ಬಿಟ್ಟೈತೆ. ಊಟ ಮಾಡ್ಕೊಂಡು ಒಂದು 2 ಅವರ್ಸಲ್ಲಿ ರೆಸ್ಟ್ ಮಾಡಬೇಕು, ಆಮೇಲೆ ರೆಡಿ ಆಗ್ತೀವಿ. ಓಕೆ ಅಜ್ಜಿ, ಏನಿಷ್ಟು ಬೇಗ ಬಂದಿದೆಯಲ್ಲ? ಅಜ್ಜಿ ಕೆಲಸ ಮಾಡ್ಕೊಳ್ಬೇಕಾಯ್ತದೆ ಅಂತ ಅಲ್ವಾ? ಸಿಗ್ಲಿಲ್ವಲ್ಲ, ಏನೋ ಮಾಡಣಿ. ಅದು ತುಂಬ ಬೇಗ ಬಂದ್ಬಿಟ್ಟಿದ್ಯಾ. ಸಂಜೆ ಪೂಜೆಗೆ ಬಂದೈತೆ. ನಮ್ಮ ಮನೇಲಿ ಕೆಲಸ ತಾನೇ ಎಲ್ಲ ಮಾಡ್ಬಿಟ್ಟು ಬಂದ ನಿಮ್ಮ ಮನೇಲಿ? ಎಲ್ಲ ಮಾಡಿ ಲಕ್ಷ್ಮಿ ಕುಣಿಸ್ತಾ? ನಮ್ಮ ಮನೇಲಿ ನೀವು 3 ಆಳಿದ್ದೆ ಈ ಪಾಟಿ, ನಾವು ಒಬ್ಳೇನು ಕುಂಡಿಸ್ತಾವ? ಚೆನ್ನಾಗೈತಾ ಅಡುಗೆ ಎಲ್ಲ? ಎಲ್ಲ ಮಾಡಿರೋದು ನಾನೇ ಅಜ್ಜಿ. ಓ ಏನು ಮಾಡಿಲ್ಲ ನೋಡಿ, ಸುಮ್ ಕುತ್ಕೊಂಡು ಬೊಗ್ಳೆ ಬಿಡ್ತಾವಳೆ. ಜಾಮೂನ್ ಇಲ್ಲ ಹೆಲ್ಪ್ ಮಾಡೋಳೆ ಎಲ್ಲ ಹೆಲ್ಪ್ ಮಾಡಿರೋದು ನಾನೇ ಅಜ್ಜಿ. ಜಾಮೂನ್ ಮಾಡಿದ್ದೀನಿ, ತಿನ್ನು. ಆಮೇಲೆ ಇನ್ನೇನೆಲ್ಲ ಆಲ್ಮೋಸ್ಟ್ ಡೆಕೋರೇಷನ್ ಎಲ್ಲ ನಾನೇ. ಚೆನ್ನಾಯ್ತಾ? ಚೆನ್ನಾಗಿ ಕುಣ್ಸೋರ ಲಕ್ಷ್ಮಿ? ಇಗೂ ಮಾಡಿಲ್ಲ ಈ ಸತಿ, ಅವಳು ಕೈ ಏಟಾಗ್ಬಿಟ್ಟು. ಇವಾಗ ಕೆಲಸ ಎಲ್ಲ ಮುಗೀತು, ಸಂಜೆ ಆಗಿದೆ, ರೆಡಿ ಆಗಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ತುಂಬ ಸಿಂಪಲಾಗಿ ರೆಡಿ ಆಗಿದ್ದೀನಿ, ತುಂಬ ಏನು ಗ್ರ್ಯಾಂಡಾಗಿ ರೆಡಿ ಆಗಿಲ್ಲ. ಅಂದರೆ ಇವಾಗ ಪೂಜೆ ಎಲ್ಲ ಮಾಡಬೇಕು. ಸೊ ಇಲ್ಲಿ ಅಕ್ಕಪಕ್ಕ ಅರ್ಶಿನ ಕುಂಕುಮ ಕರೀತಾರಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದ. ನೋಡಿ ಹೇಗೆ ರೆಡಿ ಆಗಿದ್ದಾಳೆ. ಆ್ಯಕ್ಚುಲಿ ಇದು ಅಮ್ಮನ ಸ್ಯಾರಿ, ಅವಳದೊಂದು ಬ್ಲೌಸ್ ಇತ್ತು. ಸೊ ಅದಕ್ಕೆ ವೇರ್ ಮಾಡಿದ್ದಾಳೆ. ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ನನ್ನ ಕಲರ್ ಸ್ಯಾರಿನೇ ಹಾಕ್ಕೊಂಡಿದ್ದಾಳೆ. ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಫೋಟೋ ತೆಗಿತಾ ಇಲ್ಲ, ನುಲಿಬೇಡ. ಫೋಟೋ ತೆಗಿ ಅಂತ ಹೇಳ್ತಾ ಇರೋದು. ನಮ್ಮ ಮನೇಲಿ ಫಸ್ಟು ನಾವೆಲ್ಲರೂ ಅಂದರೆ ಕುಂಕುಮ ಕೊಡೋದು ದೊಡ್ಡವರಿಗೆ, ಆಮೇಲೆ ಮನೇಲೆಲ್ಲ ಬರ್ತಾರಲ್ಲ ಅಕ್ಕಪಕ್ಕ ಅವರಿಗೆ ಕುಂಕುಮ ಕೊಡ್ತೀವಿ. ಸೊ ಅಂಕಿತ ಕೊಡ್ತಾಯಿದ್ಲು ಅಜ್ಜಿಗೆ. ಅದಕ್ಕೆ ಅಜ್ಜಿಗೆ ಏನೇನೋ ಜೋಕ್ಸ್ ಮಾಡ್ಕೊಂಡು ಮಾತಾಡ್ತಾಯಿದ್ಲು. ಅದಕ್ಕೆ ನಕ್ಕೊಂಡು ಅಜ್ಜಿ ಇಸ್ಕೊತಾಯಿದ್ರು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.